ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ಟಾಸ್ಕ್ ಆಗಿದ್ಕಿಂತ ಜಾಸ್ತಿ ಜಗಳನೇ ಆಯಿತು ಅಂತಲೇ ಹೇಳಬಹುದು. ಗಿಲ್ಲಿ ರಾಶಿಕಾ ಅವರ ಜೊತೆ ಜಗಳ ಆಡಿದ್ರು, ಕಾವ್ಯ ಅಶ್ವಿನಿ ಅವರ ಜೊತೆ ಜಗಳ ಆಡಿದ್ರು. ಅದರ ಜೊತೆಗೆ ರಜತ್ ಹಾಗೂ ಚೈತ್ರ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರಿಬ್ರು ಜಗಳ ಮಾಡ್ತಾರೆ ಅಂತ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಜಗಳ ಆಡಿದೆ, ಟಾಸ್ಕ್ ಕೂಡ ಆಗಿದೆ, ಜಗಳ ಗದ್ದಲ ಎಲ್ಲದರ ನಡುವೆ ಕೂಡ ನಿನ್ನೆ ಟಾಸ್ಕ್ ಕೂಡ ಆಗಿದೆ. ಅದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿನ್ನೆ ಎಪಿಸೋಡ್ ನೋಡಿದ್ದೀರಾ ಅನ್ಸುತ್ತೆ. ಟಾಸ್ಕ್ಗಿಂತ ಜಾಸ್ತಿ ಜಗಳನೇ ಆಗಿತ್ತು. ಅದರಲ್ಲೂ ಪ್ರಮುಖವಾಗಿ ಈ ಕಾವ್ಯ ಮತ್ತೆ ಅಶ್ವಿನಿ ಅವರ ನಡುವೆ ಎಷ್ಟು ದೊಡ್ಡದ ಮಟ್ಟಿಗೆ ಜಗಳ ಆಯಿತು ಅಂದರೆ ಅಮ್ಮನ ವಿಚಾರ ಎಲ್ಲ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ಜಗಳದಲ್ಲಿ ಯಾರು ಸರಿ? ಇಲ್ಲ, ಏನಂತಂದರೆ ನೋಡಿ, ಟಾಸ್ಕ್ ಆಡೋ ವಿಚಾರದಲ್ಲಿ ಅಲ್ಲಿ ಡಿಫೆನ್ಸ್ ಮಾಡಬೇಕಿತ್ತು. ಸೊ ಇವರಿಬ್ರು ಆಪೋಸಿಟ್ ಅಲ್ಲಿ ಇರ್ತಾರೆ. ಅವರ ಇವರು ಈ ಟೀಮ್ನ ಡಿಫೆನ್ಸ್ ಮಾಡಬೇಕು, ಅಶ್ವಿನಿ ಅವರು ಅವ್ರ ಟೀಮ್ನ ಡಿಫೆನ್ಸ್ ಮಾಡೋ ಒಂದು ಇದಿರುತ್ತೆ. ಸೊ ಚೆನ್ನಾಗೇ ಬರ್ತಾ ಇರುತ್ತೆ, ಡಿಫೆನ್ಸ್ ಮಾಡ್ತಿರ್ತಾರೆ. ಸೊ ಡಿಫೆನ್ಸ್ ಮಾಡೋ ಮೂಮೆಂಟಲ್ಲಿ ಏನಾಗುತ್ತೆ, ಅವ್ರನ್ನ ಹಿಡ್ಕೊಳ್ಳೋದಾಗಿರ್ಬೋದು, ಟೈಟ್ ಆಗಿ ಹಿಡ್ಕೊಳ್ಳೋದು, ಈ ಥರ ಇದ್ದಾಗ ಹಾಗೆ ಆಗುತ್ತೆ. ಇಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಅನ್ನೋ ಇದಕ್ಕೆ ಟೈಟಾಗಿ ಹಿಡಿತಾರೆ ಇವರು. ಸೊ ಆ ವಿಚಾರ ಏನಾಗುತ್ತೆ, ಟೈಟಾಗೆಲ್ಲ ಹಿಡಿದಾಗ ಕೈಯೆಲ್ಲ ಹಿಡ್ಕೊಳ್ತಾರೆ. ಒಂದು 2-3 ಸತಿ ಬಟ್ಟೆನೂ ಕೂಡ ಆ ಮೂಮೆಂಟಲ್ಲಿ ಬಟ್ಟೆನೂ ಕೂಡ ಹಿಡಿತಾರೆ, ಬಟ್ಟೆನೂ ಕೂಡ ಹಿಂಗೆ ಬಂದೋಗುತ್ತೆ. ಅವರು ಇಬ್ಬರು ಮಾಡ್ತಾರೆ ಆ ಥರ, ಇಬ್ರಿಗೂ ಆಗುತ್ತೆ. ಇವರು ಹಿಡಿತಾರೆ, ಅವರು ಹಿಡಿತಾರೆ. ಓಕೆ, ಅಲ್ಲಿಗೆ ಸ್ಟಾಪ್ ಆಗಬೇಕಿತ್ತು. ಇವ್ರೇನಂತಂದ್ರೆ ಅಶ್ವಿನಿ ಅವರು ಸ್ವಲ್ಪ ಲಾಕ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಹೌದು, ಇವರು ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಏನಾಯ್ತು, ಸೊ ಲಾಸ್ಟ್ ಟೈಮು ಚೈತ್ರ ಅವ್ರಿಗೂ ಹೀಗೆ ಆಯಿತು. ಸೊ ಅವ್ರು ಎಲ್ಲಿ ಉಗಿದ್ರು ಅವ್ರನ್ನ ಅದೇ ರೀತಿ ಕೆಳಗೆ ಮಲಗಿಸ್ಕೊಂಡು ಈ ಥರ ಲಾಕ್ ಮಾಡೋ ಮೂಮೆಂಟಲ್ಲಿ ಅವ್ರಿಗೆ ಆಗಲಿಲ್ಲ. ಅವ್ರ ವೆಯ್ಟ್ ಇರೋದ್ರಿಂದ ಏನಾಗುತ್ತೆ, ವೆಯ್ಟ್ ಎಲ್ಲ ಅವ್ರ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ, ಅವ್ರು ಜಾಸ್ತಿ ವೆಯ್ಟ್ ಬಿಟ್ಟಂಗೆ ಆಗುತ್ತೆ. ಅವ್ರ ಉದ್ದೇಶ ಏನಾಗಿರುತ್ತೆ, ನಾನು ಈ ಥರ ವೆಯ್ಟ್ ಮಾಡಿ ಇಟ್ಕೊಂಡ್ರೆ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರು ಏನು ಮಾಡ್ತಾರೆ. ಸೊ ಆ ರೀತಿ ಕೂತ್ಕೊಳ್ಳೋದು ಇಟ್ಕೊಳ್ಳೋದು ಎಲ್ಲ ಸಹಜ. ಅದು ಯಾರಾದರೂ ಕೂಡ ಅಷ್ಟೇ, ಜೆಂಟ್ಸ್ ಆಗಿರೋ ಲೇಡೀಸ್ ಆಗಿದ್ರು ಕೂಡ ಸೊ ಆ ರೀತಿ ಇಟ್ಕೊತಾರೆ, ಲಾಕ್ ಮಾಡಿರ್ತಾರೆ. ಸೊ ಅದನ್ನು ತಪ್ಪಿಸ್ಕೊಂಡು ಬರಬೇಕು. ಅದು ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಸಡನ್ ಆಗಿ ತಿರ್ಗೋದಕ್ಕೂ ಆಗೋದಿಲ್ಲ, ಸಡನ್ ಆಗಿ ಎದೋಡೋದಕ್ಕೂ ಆಗೋದಿಲ್ಲ. ಸೊ ಅದನ್ನ ಏನೋ ಒಂದು ಮಾಡಿ ಅವ್ರನ್ನ ಬೀಳಿಸೋ ಥರ ಮಾಡಿ ಇವ್ರು ಮಾಡಬೇಕಿತ್ತು. ಬಟ್ ಅದರಲ್ಲಿ ಅವ್ರ ಕೈಲಿ ಆಗಲಿಲ್ಲ. ಯಾಕೆಂದರೆ ಅವ್ರಿಗಿರೋ ಕೆಪಾಸಿಟಿಗೆ, ಅವ್ರಿಗೆ ಸ್ಟ್ರೆಂತ್ಗೆ ಆಗಲಿಲ್ಲ. ಲಾಸ್ಟ್ ಟೈಮು ಇದೇ ರೀತಿ ಚೈತ್ರ ಅವರು ಥೂ ಅಂತ ನುಗ್ಗಿತಾರೆ ಆ ವಿಚಾರದಲ್ಲಿ. ಏನಕ್ಕೆ ಅಂತಂದ್ರೆ ಈಕೆ ಅವರು ಭಾರ ಇರ್ತಾರೆ. ಸೊ ಭಾರ ಇದ್ದಾರೆ. ಸೊ ಹಂಗೆ ಲಾಕ್ ಮಾಡಿ ಇಬ್ರು ಸಣ್ಣ ಇದ್ರು. ಚೈತ್ರ ಅವರು ಸಣ್ಣ ಇದ್ರು, ಕಾವ್ಯ ಅವರು ಕೂಡ ಕಂಪೇರ್ ಮಾಡಿದ್ರೆ ಸಣ್ಣ ಇದ್ರು ಅವ್ರಿಗೆ. ಸೊ ಅದೇನಾಯ್ತು, ಈ ರೀತಿ ಚೈತ್ರ ಅವರು ಕೂಡ ಈ ಥರ ಬಿಹೇವ್ ಮಾಡಿದ್ರು ನಿನ್ನೆ ಕೂಡ. ಇವತ್ತು ಕಾವ್ಯ ಅವರು ಕೂಡ ಈ ರೀತಿ ಏನು ಮಾಡಿದ್ರು, ಅವರು ಲಾಕ್ ಮಾಡಿದ್ದು ಸರಿಗೆ ಆಡಬೇಕಿತ್ತು. ನೀವು ಈ ಥರ ಮೋಸ ಆಡ್ಕೊಂಡೇ ಬಂದ್ಬಿಟ್ರಿ. ನೀವು ಈ ಮೋಸ ಆಡ್ಕೊಂಡೇ ಅಶ್ವಿನಿ ಅವರು ಎಲ್ಲದರಲ್ಲೂ ಬರ್ತಾ ಇದ್ದಾರೆ ಅನ್ನೋದನ್ನ ಈ ಥರ ಮಾತು ಹೇಳಿಬಿಟ್ರು. ಸೊ ಮೋಸ ಆಡಲಿಲ್ಲ. ಅವ್ರೇನು ಸೆಕ್ಯೂರ್ ಮಾಡಬೇಕಾ, ಎಷ್ಟು ಲಾಕ್ ಮಾಡಬೇಕು, ಎಷ್ಟು ಸೆಕ್ಯೂರ್ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಇವರು ಬಿಡಿಸ್ಕೊಂಡು ಬರ್ಬೇಕು. ನೋಡಿ, ಗೇಮಲ್ಲಿ ನಮ್ಮ ಕೈಲಿ ಇಬ್ರು ಕೂಡ ಅದೇ ತರ ಆಡಿದ್ರು. ಅವರಿಬ್ರು ಮಧ್ಯೆ ಜಗಳ ಆಗಲಿಲ್ಲ. ಯಾಕೆಂತಂದ್ರೆ ನೋಡಿ, ಈಗ ಜೆಂಟ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವನ ಪವರ್ ಏನಿರುತ್ತೆ. ಇವನ್ ಮಾಲುಗ್ ನೀವು ಕಂಪೇರ್ ಮಾಡಿದ್ರೆ ಧನುಷ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರು ಎಷ್ಟೇ ಲಾಕ್ ಮಾಡಿದ್ರು ಕೂಡ ಮಾಲು ಅವರು ಇವರು ಮೂವ್ಮೆಂಟ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅದನ್ನ ಬಿಡ್ಸಕ್ ಟ್ರೈ ಮಾಡಿ. ಯಾಕೆಂದ್ರೆ ಇವರು ರೆಗ್ಯುಲರ್ ಜಿಮ್ ಮಾಡ್ತಾರೆ, ರೆಗ್ಯುಲರ್ ವರ್ಕೌಟ್ ಮಾಡ್ತಾರೆ. ಯಾರು ಧನುಷ್ ಅವರು ವರ್ಕೌಟ್ ಮಾಡ್ತಾರೆ. ಈತ ಅಷ್ಟು ವರ್ಕೌಟ್ ಮಾಡೋದಿಲ್ಲ. ನಾನು ನೋಡ್ತೀನಿ ಕ್ಯಾಶುವಲ್ ಆಗಿರ್ತಾರೆ. ಸೊ ಇವ್ರಿಗೆ ಏನಾಗುತ್ತೆ, ವರ್ಕೌಟ್ ಮಾಡೋದ್ರಿಂದ ನಾವು ವೇಟ್ಸ್ ಇಟ್ಟಾಗ ಏನಾಗುತ್ತೆ, ಸೊ ಸ್ಟ್ರೆಂತ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಬಾಡಿ ಅವ್ರ ರೀತಿ ಮೇಂಟೈನ್ ಮಾಡಿರ್ತಾರೆ. ಸೊ ಆ ಥರದ್ದೆಲ್ಲ ಫುಡ್ ಎಲ್ಲ ತೊಗೊಂಡಿರ್ತಾರೆ. ಸೊ ಅವ್ರ ಕೆಪಾಸಿಟಿ ಜಾಸ್ತಿನೇ ಇರುತ್ತೆ. ಇವ್ರಿಗೆ ಕಂಪೇರ್ ಮಾಡಿದ್ರೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಅದು ಲಾಕ್ ಮಾಡೋದ್ರಲ್ಲಿ ಅವರು ಸ್ವಲ್ಪ ಎಲ್ಲೋ ಡಿಲೇ ಅಂದರೆ ಸುಸ್ತಾಗ್ತಾರೆ. ಅವರು ಕೂಡ ಮಾಲವರು ಸುಸ್ತಾಗ್ತಾರೆ ಆ ವಿಚಾರದಲ್ಲಿ. ಬಟ್ ಅಶ್ವಿನಿ ಅವರು ತೊಗೊಂಡಾಗ ಈಕೆನೇ ಸ್ಟಾರ್ಟ್ ಮಾಡ್ತಾರೆ, ಯಾರು ಕಾವ್ಯ ಅವರು.
ಇವರೆಲ್ಲೋದ್ರು ಈ ತರ ಮೋಸ ಮಾಡ್ಕೊಂಡೇ ಬರ್ತಾರೆ, ಮೋಸ ಮಾಡ್ಕೊಂಡೆ. ಅಂದ್ರೆ ಅಶ್ವಿನಿ ಅವ್ರ ಅಂದ್ರೆ ಮೋಸ. ಜಗಳದಲ್ಲಿ ಕಾವ್ಯ ಅವರು ಫೇರ್ ಇಲ್ಲ ಅಂತ ನೀವ್ ಹೇಳ್ತಿದ್ದೀರಾ. ಕಾವೇರಿ ಏನಂದ್ರೆ ನೋಡಿ, ಗೇಮ್ ಅಂತ ಆಡಿದಾಗ ಮಾತು ಇವಾಗ ಸೋತಾದ್ಮೇಲೆ ಅಷ್ಟೇ ಏನ್ ಮಾಡಕ್ಕಾಗಲ್ಲ, ನನ್ಗೆ ಕೆಪಾಸಿಟಿ ಇದಿಲ್ಲ, ಸೋತೋಗ್ಬಿಟ್ರೆ ಅಷ್ಟೇ. ಹೌದು, ಅದು ಒಪ್ಕೋಬೇಕು. ಸೋತಾದ್ಮೇಲೆ ಮಾತು ಸ್ಟಾರ್ಟ್ ಮಾಡೋದು ಈಕೆನೆ ಮಾಡಿದ್ದು. ಇವಾಗ ನೋಡಿ, ಒಬ್ಬ ವ್ಯಕ್ತಿನ ಅವನು ಎಲ್ಲಿದ್ರು ಅವನು ಹಂಗೇನೆ ಆಡ್ತಾನೆ, ಅವ್ನು ಸರಿಗ ಆಡಲ್ಲ, ಅವನು ತಪ್ಪಾಡ್ತಾನೆ, ಅವನು ಇರೋ ಜಾಗ ಎಲ್ಲ ಮೋಸ ಅಂತ ಅಂದಾಗ ಆ ವ್ಯಕ್ತಿಗೆ ಅನ್ಸುತ್ತೆ, ಅಲ್ಲ ಕಣೆ, ನಾನು ಕರೆಕ್ಟಾಗಿ ಆಟ ಆಡಿದ್ದೀನಿ, ನಿನಗೆ ಕೆಪಾಸಿಟಿ ಇದೆ, ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಟೀಮ್ನ ಸೆಕ್ಯೂರ್ ಮಾಡಬೇಕು, ನಾನೇನು ಆಟ ಆಡ್ಬೇಕು, ನಾನು ಆಟ ಆಡ್ತಾ ಇದ್ದೀನಿ, ಕರೆಕ್ಟಾಗಿ ಆಟ ಆಡ್ತಾ ಇದ್ದೀನಿ. ಅದು ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಇವ್ರು ಎಲ್ಲೋದ್ರೂ ನೀರೋ ಜಾಗನೇ ಮೋಸ ಅಂತ ಅಂದಾಗ ಇವರು ಟ್ರಿಗರ್ ಆಗ್ತಾರೆ. ನೀನು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ, ನೀನು ಅದಿಂಗ್ ಹೇಳ್ಬಿಡ್ಸ ನೀನು ಅಂತ ಅಶ್ವಿನಿ ಅವರು ಕೂಡ ಅವ್ರು ಹೇಳ್ತಾರೆ. ಮಾತು ಬರುತ್ತೆ, ಇವರು ಹೋಗಮ್ಮ ಅಂತ ಹೇಳ್ತಾರೆ. ಅದೇ ಹೋಗಮ್ಮ ಬಾರಮ್ಮ ಅನ್ನೋದು ಎಷ್ಟು ಸರಿ, ಅವ್ರ ಏಜಿಗಾದ್ರೂ ರೆಸ್ಪೆಕ್ಟ್ ಕೊಡ್ಬೇಕಿತ್ತಲ್ವಾ ಕಾವ್ಯ. ಇನ್ನೊಂದು ಏನಂತ, ನಾವು ಯಾರೇ ಆದ್ರೂ ಕೂಡ ಅವಮ್ಮ ಹಂಗೆ ಹಿಂಗೆ ಅಂತ ಕ್ಯಾಶುವಲ್ ಆಗಿ ಹೇಳ್ತೀವಿ. ಇವರು ಹೇಳ್ಬೇಕು ಹೋಗಮ್ಮ ಹೋಗು ಅಂತ ಆ ಥರ ಅಂದಾಗ ಏನಾಗುತ್ತೆ, ಈ ಫಸ್ಟ್ ಇವ್ರಿಗೆ ಚಿಕ್ಕವ್ರು ಹೇಳ್ದಾಗ ಏನು ಆಗಲ್ಲ ಸರ್, ಅಲ್ಲ ನಮ್ಗಿಂತ ದೊಡ್ಡವ್ರು ಹೇಳ್ದಾಗ ಏನು ಆಗಲ್ಲ, ನಮ್ಗಿಂತ ಚಿಕ್ಕವ್ರು ಹೇಳ್ದಾಗ ನಮಗೆ ಸಿಟ್ಟು ಬಂದೇ ಬರುತ್ತೆ. ಅದ್ರಲ್ಲಿ ಇವರು ರಿಪೀಟೆಡ್ಲಿ ಹೇಳ್ದಾಗ ಇವರು ನಿಮ್ಮ ಅಮ್ಮಂಗೆ ಹೇಳ್ಕೊಯ್ತಾರದಲ್ಲ, ನನ್ಗೆ ಹೇಳ್ಕೊ ಹೋಗ್ಬೇಡ ಅದನ್ನ ಹೇಳ್ಬಾರ್ದಾಯ್ತು. ನೋಡಿ, ಹೋಗಮ್ಮ ಅಂತಂದ್ರೆ ಆಯ್ತು, ನಿಮ್ಮ ಮನೆಯವ್ರಿಗೆ ಹೇಳ್ಕೊಳಪ್ಪ ಹೋಗಮ್ಮ ಅಂತ, ಮನೆಯವ್ರಂತ ಯೂಸ್ ಮಾಡ್ಬೋದಾಗಿತ್ತು ಪದನ, ಬೇರೆ ಯಾರಿಗಾದ್ರು ಅಂತ ಯೂಸ್ ಮಾಡ್ಬೋದು, ಫ್ಯಾಮಿಲಿನಲ್ಲಿ ತರಬಾರ್ದು. ನೀನು ನಿಮ್ಮ ಮನೆಯವ್ರಿಗೆ ಯೂಸ್ ಮಾಡ್ಕೋ, ಈ ಹೋಗಮ್ಮ ಬರಮ್ಮ ನನಗೆ ಹೇಳಕ್ ಹೋಗ್ಬೇಡ ಅನ್ನೋದ್ರೆ ಅದು ಒಂದು ಲೆಕ್ಕಾಚಾರ ಕರೆಕ್ಟಾಗಿರ್ತಾ ಇತ್ತು. ಆದರೆ ಈಕೆ ನಿಮ್ಮ ಅಮ್ಮಂಗೆ ಹೇಳ್ಕೊ, ನಿಮ್ಮ ತಾಯಿಗೆ ಹೇಳ್ಕೊ ಆ ಥರ ಅಂದಾಗ ನೋಡಿ, ತಾಯಿ ಎಲ್ಲರಿಗೂ ಒಂದೇನೆ, ಯಾರ ತಾಯಿ ಇಲ್ದ್ರೆ ಏನಿಲ್ಲ. ಸೊ ಇವರು ತಾಯಿ ಅಮ್ಮ ಅನ್ನೋ ವಿಚಾರ ತೆಗಿಬಾರ್ದಾಗಿತ್ತು. ಹೌದು, ಅಮ್ಮ ಅನ್ನೋ ವಿಚಾರ ತೆಗೆದೇ ಹೋಗಿದ್ದಿದ್ರೆ ಅದು ಆಗ್ತಾ ಇರ್ಲಿಲ್ಲ. ನೋಡಿ, ಅಮ್ಮ ಅಂತಂದ್ರೆ ಎಂಥವ್ರಿಗೂ ಟ್ರಿಗರ್ ಆಗೇ ಆಗುತ್ತೆ. ಅದೇ ಒಬ್ಬ ಗಂಡ್ಸಲ್ಲಿ ಜೆಂಟ್ಸ್ ಇದ್ಬಿಟ್ಟಿದ್ದಾರೆ, ಖಂಡಿತ ಫೈಟಿಂಗ್ ಆದ್ರೂ ಆಗ್ತಿತ್ತು ತುಂಬಾ. ಅಮ್ಮ ಅಂದ್ರೆ ಹಾಗೆ ಅಲ್ವಾ. ಅಂದ್ರೆ ರಜತ್ ಕೂಡ ಅಲ್ಲಿ ಬಿಡಿಸಿ ಹೇಳೋ ಪ್ರಯತ್ನ ಮಾಡಿದ್ರು ಅಶ್ವಿನಿ ಅವ್ರಿಗೆ, ಅಮ್ಮನ ವಿಷಯ ತೆಗಿಬೇಡಿ ಅಂತ. ಅವರು ಸೂಕ್ಷ್ಮವಾಗಿ ಹೇಳಿದ್ರು, ನೋಡಿ ನೀವೇನೇ ಮಾತಾಡಿ ಅಮ್ಮ ಅನ್ನೋ ವಿಚಾರ ಎಲ್ಲ ಹೇಳಕ್ ಹೋಗ್ಬಾರ್ದು, ತಪ್ಪದು. ಹೌದು, ತಪ್ಪೇನೆ. ಆದ್ರೂ ಅದು ಹೇಳಿದ್ರು ಕೂಡ ಇವರು ಅಶ್ವಿನಿ ಅವರು ಪದೇ ಹಾಗೆ ಮಾತಾಡ್ತಾರೆ. ಈಕೆನೋ ಹಾಗೆ ಮಾತಾಡ್ತಾರೆ, ನಾನು ನಿಮ್ಮಮ್ಮಂಗೂ ಹೇಳಿಲ್ಲ, ಸೊ ನೀನ್ ಯಾಕೆ ನಮ್ಮ ತಾಯಿ ಬಗ್ಗೆ ಅಮ್ಮನ ಬಗ್ಗೆ ಮಾತಾಡ್ತೀಯ, ಆ ಥರ ಎಲ್ಲ ಮಾತಾಡ್ತಾರೆ. ಸೊ ನೋಡಿ, ಅದು ಯಾವ ಸೀಸನಲ್ಲೂ ಈ ಥರ ನಾವು ವರ್ಡ್ಸ್ ಕೇಳಿಲ್ಲ, ಅಮ್ಮನ ವಿಚಾರ ಅಂತ ಕೇಳಿಲ್ಲ. ಈ ಸೀಸನಲ್ಲಿ ಈ ಥರ ನಾವು ಕೇಳಿರೋದು, ಅದರಲ್ಲೂ ಲೇಡೀಸ್ ಎಸ್ಪೆಷಲಿ ಇವ್ರುಗಳೇ ಮಾತಾಡಿರೋದನ್ನ ಕೇಳಿರೋದು. ಈ ಅಮ್ಮನಿಗೆ ಹೋಗಿ ಹೇಳು, ಈ ಥರ ಎಲ್ಲ ಹೋಗ್ಬೇಡ ಅಂತ. ಆ ವಿಚಾರದಲ್ಲಿ ಆ ಅಮ್ಮ ಅನ್ನೋ ಪದನ ಬಿಟ್ಟು ಅವ್ರು ಮಾತಾಡಿದ್ರೆ ಅಲ್ಲಿ ಅವರು ಲೆಕ್ಕಾಚಾರ ಕರೆಕ್ಟ್ ಆಗಿರ್ತಾ ಇತ್ತು. ಈಕೆನೂ ಕೂಡ ಅವರು ಸೀನಿಯರ್ ಆಗಿದ್ರೆ, ಸ್ವಲ್ಪ ಸೀನಿಯರ್ಗಳಿಗೆ ಇವ್ರು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ ಥರ ಇದ್ದಿದ್ರೆ ಆಯ್ತು, ಗೇಮನ್ನು ಸೋತೋಗ್ಬಿಟ್ಟಿದ್ದೀನಿ ಆಯ್ತು, ಅದನ್ನ ಯಾವ ರೀತಿ ಹೇಳ್ಬೇಕು, ಅಲ್ಲ ನೀವು ಆ ರೀತಿ ಲಾಕ್ ಮಾಡಿದಂಗೆಲ್ಲ ನಂಗೆ ತುಂಬಾ ಇದಾಗೋಯ್ತು ಅನ್ನೋದು ಹೇಳ್ಬೋದಾಗಿತ್ತು. ಬಟ್ ಅವ್ರು ಸೋತಿರ್ತಾರೆ, ಕೋಪ, ಇವ್ರು ನಮ್ಮ ಮೇಲೆ ಎಷ್ಟು ವೆಯ್ಟ್ ಹಾಕ್ಬಿಟ್ಟಿದ್ದಾರೆ, ಬೇಕು ಅಂತಾನೆ ಹಾಕಿದ್ರು ಅನ್ನೋದು ಅವ್ರಿಗೆ ತಲೆಗೆ ಬಂದ್ಬಿಡುತ್ತೆ. ಏನಾಗುತ್ತೆ ಅದು, ಲಾಕ್ ಮಾಡಬೇಕು ಅಂದ್ರೆ ಬೇಕು ಅಂತ ನನ್ನ ಸ್ಟ್ರೆಂತ್ ಹಿಡಿಲೇಬೇಕು. ನಾನು ಹಿಡಿಲಿಲ್ಲ ಅಂದ್ರೆ ತಪ್ಪಿಸ್ಕೊಂಡ್ಬಿಡ್ತೀರಾ, ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮ್ಮ ಟೀಮ್ನ ಹಾಳು ಮಾಡ್ತೀರಾ. ಅದು ನಮ್ಮ ಟೀಮ್ ಸಪೋರ್ಟ್ ಮಾಡಬೇಕು. ಹೌದು, ನಿಜ, ಸೆಕ್ಯೂರ್ ಮಾಡೋದು ಜವಾಬ್ದಾರಿ ನಮ್ದಾಗಿರುತ್ತೆ. ಸೊ ಆ ಬೇಸ್ ಮೇಲೆ ಅವ್ರು ಹಿಡ್ಕೊಂಡ್ರು ಹೊರತು ಅವ್ರು ಬೇಕು ಅಂತಾನೋ ಹಿಡಿಯೋದಾಗಿರ್ಬೋದು, ಅದು ಬೇಕು ಅಂತ ಹಿಡಿಯೋದಾಗಿರೋ ಕತ್ನೆ ಲಾಕ್ ಮಾಡ್ಬೋದಾಗಿತ್ತು ಅಥವಾ ಕೈನ ತಿರುಗಿಸ್ಬೋದಾಗಿತ್ತು. ಆಮೇಲೆ ಇರ್ಲಿಲ್ಲ, ಇವ್ರೇನ್ ಮಾಡ್ರು, ಲಾಕ್ ಮಾಡ್ರು, ಕರೆಕ್ಟಾಗಿ ಲಾಕ್ ಮಾಡಿದ್ರು, ಗೇಮಲ್ಲಿ ಚೆನ್ನಾಗಿ ಆಡಿದ್ರು. ಆದರೆ ಮಾತು ಅಂತ ಬಂದಾಗ ಈಕೆನೂ ಇವ್ರ ಅಮ್ಮ ಅನ್ನೋ ಪದನ ಮಾತಾಡಬಾರ್ದಾಗಿತ್ತು, ಅಶ್ವಿನಿ ಅವ್ರು ಮಾತಾಡಬಾರ್ದಾಗಿತ್ತು. ಅದೊಂದು ಮಾತಾಡದೆ ಹೋಗಿದ್ರೆ ಕರೆಕ್ಟ್ ಆಗಿರೋದು ಎಲ್ಲಾನು. ಇವರು ನೀನು ಗೇಮ್ ಆಡ್ಚೆ ಕರೆಕ್ಟಾಗಿ ಆಡು, ಸ್ಟಾರ್ಟಿಂಗ್ ಹೇಳೋರು ಗೇಮ್ ಆಡೋ ವಿಚಾರದಲ್ಲಿ ನೀನು ಮಾತಾಡು, ಇವ್ರು ಹೋಗಮ್ಮ ಬಾರಮ್ಮ ಅಂತ ಹೇಳಕ್ ಹೋಗ್ಬೇಡ ಅಂತ. ಇದೇ ರೀತಿ ನಮ್ಮ ಕಿಚ್ಚ ಸಾಹೇಬ್ರಿಗೆ ಪಂಚಾಯತಲ್ಲೂ ಕೂಡ ಇವರು ಕಾಕ್ರೋಜ್ ಅವ್ರು ಹೇಳ್ತಾರೆ, ಅವಮ್ಮ ಹಂಗೆ ಸರ್ ಹಿಂಗೆ ಸರ್ ಅಂತ ಹೇಳಿರ್ತಾರೆ. ಸಾಹೇಬ್ರು ಮುಂದೆನೇ ಅವ್ರೇನು ಹೇಳ್ತಾರೆ, ಸರ್ ಒಂದು ನಿಮಿಷ ಅಂತ ಹೇಳ್ಬಿಟ್ಟು, ನೋಡಿ ಕಾಕ್ರೋಜ್ ಅವರೇ ನನಗೆ ಆ ಥರ ಎಲ್ಲ ಹೇಳಕ್ ಹೋಗ್ಬಿಡಿ, ಅವಮ್ಮ ಇವಮ್ಮ ಅಂತ ಹೇಳಕ್ ಹೋಗ್ಬಿಡಿ ಅಂತ ಅವರೆಲ್ಲ ಟ್ರಿಗರ್ ಆಗ್ತಾರೆ. ಅವ್ರಿಗೆ ಅವಮ್ಮ ಅನ್ನೋ ವರ್ಡ್ ಅವ್ರಿಗೆ ಆಗ್ತಾ ಇಲ್ಲ. ಆ ಥರ ಅಂದರೆ ಅವ್ರಿಗೇನೋ ಒಂಥರ ಬ್ಯಾಡ್ ವರ್ಡ್ಸ್ ಹೇಳೋ ಥರ. ನೋಡಿ, ಅದು ಕ್ಯಾಶುವಲ್ ವರ್ಡ್ ಅದು. ಅಲ್ಲಾರೇ ಅವಮ್ಮಂಗೆ ಹೇಳಿದ್ದೆ ನಾನು, ಅವಮ್ಮ ಬರುತ್ತೆ ಸರ್, ಯಾರೇ ಹೇಳಿದ್ರು ಕ್ಯಾಶುವಲ್ ವರ್ಡ್. ಇವಾಗ ಏನಾಗುತ್ತೆ, ಇವಾಗ ನೋಡಿ, ನಾವು ಒಂದೇ ವೇದಿಕೆಯಲ್ಲಿ ಒಂದೇ ಜಾಗದಲ್ಲಿ ನಾವು ಒಂದೇ ಕಡೆ ಕೆಲಸ ಮಾಡಿದಾಗ ಅವಮ್ಮಂಗೆ ಹೇಳಿದ್ವಿ ಕಣಪ್ಪ ಅಂತ ಅಂದಾಗ ಅದೊಂದು ಕಾಮನ್ ವರ್ಡ್, ಅದು ಕ್ಯಾಶುವಲ್ ವರ್ಡು, ಅಷ್ಟು ಆಗಿ ತೊಗೊಳಕ್ ಹೋಗ್ಬಾರ್ದು. ಬಟ್ ಇವರು ಹೋಗಮ್ಮ ಈ ಥರ ಅಂತ ಅಂದಾಗ ಇವ್ರು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಯ್ತು. ಆ ವರ್ಡ್ನ ನೀನು ನನಗಿಂತ ಚಿಕ್ಕ ಹುಡುಗಿ, ನೀನು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು, ಕೆಲವೊಂದು ಬುದ್ಧಿವಾದಿಗೆ ಹೇಳ್ಬೇಕು,
ಹೌದು. ಅದನ್ನ ಬಿಟ್ಟು ಇವರು ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಆಯ್ತು. ಅವರು ಹಾಗೆ ಈ ರೀತಿ ಕಾವ್ಯ ಕೂಡ ಟ್ರಿಗರ್ ಆದ್ರು, ಅವರು ಮಾತಾಡಿದ್ರು. ಇವರು ನಮ್ಮ ತಾಯಿ ಬಗ್ಗೆ ನೀನು ಹಂಗೆಲ್ಲ ಮಾತಾಡಕ್ಕೆಲ್ಲ ಹೋಗ್ಬೇಡ ಅಂತ ಇವ್ರನ್ನ ಹೇಳಿದ್ರು. ಸೊ ಅದು ಈ ಮಟ್ಟಿಗೆಲ್ಲ ಹೋಯ್ತಿತ್ತು. ಈ ಮಧ್ಯದಲ್ಲಿ ಕ್ಯಾಪ್ಟನ್ ಆದವರು ಬಂದು ಇಬ್ರಿಗೂ ಸಮಾಧಾನ ಮಾಡ್ಬೇಕಾಯ್ತು. ನೀವಿಬ್ರು ಮಾತಾಡಕ್ ಹೋಗ್ಬೇಡಿ. ಅವ್ರು ಬರೀ ಕಿರ್ಚಾಡ್ತಿರ್ತಾರೆ ಕ್ಯಾಪ್ಟನ್. ಹೌದು. ಬರೀ ಹಿಂಗಾಗಿ ಪ್ರಕಾರ ಏನನ್ಸುತ್ತೆ ಅಂದ್ರೆ ರಾಶಿಕಾ ಅವರು ಕ್ಯಾಪ್ಟನ್ಶಿಪ್ ನ ಚೆನ್ನಾಗಿ ಮಾಡ್ತಿಲ್ಲ ಅಂತ ಅನಿಸ್ತಿದ್ಯಾ? ನಿಭಾಯಿಸ್ತಾ ಇಲ್ಲ ಸರಿಯಾಗಿ. ಸ್ಟ್ರಿಕ್ಟ್ ಇಲ್ಲ. ಹೌದು. ಕ್ಯಾಪ್ಟನ್ ಅಂತಂದ್ರೆ ಒಂದು ಸ್ಟ್ರಿಕ್ಟ್ ಮೇಂಟೈನ್ ಮಾಡಬೇಕು, ಒಂದು ಟೀಮ್ ಅಂದ್ರೆ ಅವ್ರು ಏನ್ ಹೇಳ್ತಿದ್ದೀನಿ ಅನ್ನೋದು ಅವ್ರಿಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ. ಅವ್ರಿಗೆ ಏನಾಗ್ತಿದೆ, ಅವರೇ ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಹಂಗಲ್ಲ ನೋಡಿ, ಕಿರ್ಚಕ್ ಟ್ರೈ ಮಾಡ್ತಿದ್ದಾರೆ, ಕಿರ್ಚ್ತಾನೆ ಇದ್ದಾರೆ ಅವರು. ಕಿರ್ಚಕ್ ಹೋಗ್ಬಿಡಿ. ಕ್ಯಾಪ್ಟನ್ ಅಂದ್ರೆ ತಾಳ್ಮೆ ಇರ್ಬೇಕು ಮೊದಲನೇದಾಗಿ. ಟ್ರಿಗರ್ ಆಗ್ತಾನೆ ಇರುತ್ತೆ, ಯಾಕಂದ್ರೆ ಟೀಮಲ್ಲಿ ಹಂಗೆ ನಡೀತಾ ಇರುತ್ತೆ. ಒಬ್ರು ಕರೆಕ್ಟ್ ಆಗಿರೋ ಇನ್ನೊಬ್ರು ಕರೆಕ್ಟ್ ಆಗಿರೋದಿಲ್ಲ. ಅವ್ರನ್ನ ಸಾಲ್ವ್ ಮಾಡೋದು, ಅವ್ರಿಬ್ಬರನ್ನ ಒಂದೇ ಲೆವೆಲ್ ಆಗಿ ನೋಡೋದು, ಮಾತಾಡ್ಸೋದು, ಬುದ್ಧಿವಾದಿಗೆ ಹೇಳೋದು, ಪ್ರತಿಯೊಂದನ್ನ ಸಾಲ್ವ್ ಮಾಡೋದು ಒಬ್ಬ ಟೀಮ್ ಕ್ಯಾಪ್ಟನ್. ಅದಕ್ಕೋಸ್ಕರ ಟೀಮ್ ಕ್ಯಾಪ್ಟನ್ ಅಂತ ಮಾಡೋದು. ಮತ್ತೆ ಇನ್ನೇನಕ್ಕೆ ಮತ್ತೆ ಇವರೆಲ್ಲ ಇಷ್ಟೊಂದೆಲ್ಲ ಕಷ್ಟಪಟ್ಟು ಆ ಗೇಮ್ನ ರೆಡಿ ಮಾಡಬೇಕು. ಬಟ್ ಗೇಮ್ ರೆಡಿ ಮಾಡೋ ಟೀಮ್ಗೆ ಹಂಗಾರೆ ಏನು ಮರ್ಯಾದೆ ಏನು ಸಿಕ್ತು? ಒಂದು ಗೇಮ್ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಗೇಮ್ ರೆಡಿ ಮಾಡಬೇಕು ಅಂದ್ರೆ ಎಷ್ಟು ಶ್ರಮ ಇರುತ್ತೆ. ಆ ಬ್ಯಾಕ್ ಎಂಡಲ್ಲಿ ಎಷ್ಟು ಜನ ವರ್ಕ್ ಮಾಡಿರ್ತಾರೆ. ಆ ಗೇಮ್ನ ಅವರು ಎಷ್ಟು ತಲೆಯಲ್ಲಿ ಇಟ್ಕೊಂಡು ಸ್ಕೆಚ್ ಮಾಡಿರ್ತಾರೆ. ಇವೆಲ್ಲ ಇರುತ್ತೆ. ಸುಮ್ಮನೆ ಏನೋ ಒಂದು ಗೇಮ್ ಆಡ್ಸ್ತಿದ್ದಾರೆ ಅಷ್ಟೇ. ಆ ಗೇಮ್ ಮಾಡೋದಕ್ಕೇನೆ ಆ ಟೀಮ್ ಇರುತ್ತಲ್ಲ, ಆ ಬ್ಯಾಕ್ ಎಂಡ್ ಟೀಮು, ಅವ್ರಿಗೆ ಫಸ್ಟ್ ಸಲ್ಯೂಟ್ ಮಾಡ್ಬೇಕು. ಈ ವಿಚಾರದಲ್ಲಿ ಒಳ್ಳೊಳ್ಳೆ ಗೇಮ್ ಕೊಟ್ಟಿರೋ, ತುಂಬಾ ಚೆನ್ನಾಗಿ ಕೊಟ್ಟಿರೋ ಗೇಮ್. ಬಟ್ ಇಂಥ ವಿಷಯದಲ್ಲೆಲ್ಲ ಧನುಷ್ ಅವರು ಚೆನ್ನಾಗಿ ನಿಭಾಯಿಸ್ತಾ ಅನಿಸುತ್ತೆ. ಅವ್ರ ಮಾತಿಲ್ಲ. ನೀವು ನೋಡ್ಬೋದು, ಅವ್ರ ಮಾತು ಕಡಿಮೆ ಇತ್ತು. ಗೇಮ್ ಅಂತ ಬಂದಾಗ ಅವ್ರು ಚೆನ್ನಾಗಿ ಅವರು ಗೇಮ್ ಚೆನ್ನಾಗಿ ಆಡಿದ್ರು. ಆಮೇಲೆ ಟೀಮ್ಗೂ ಚೆನ್ನಾಗಿ ಒಂದು ಒಳ್ಳೆ ಪಾಯಿಂಟ್ ತಂದ್ಕೊಟ್ರು ಆ ವಿಚಾರದಲ್ಲಿ ಧನು ಅವರು. ಬಟ್ ಇವರು ಕ್ಯಾಪ್ಟನ್ ಆದವರು ರಾಶಿಕಾ ಕ್ಯಾಪ್ಟನ್ ಏನಾಗಿದ್ದಾರೆ ಅವರು ನಿಭಾಯಿಸ್ಬೇಕಿತ್ತು. ಆಮೇಲೆ ಇನ್ನೊಂದು ನೋಡಿ, ಕ್ಯಾಪ್ಟನ್ಗೂ ಕೂಡ ಅಲ್ಲಿ ಮರ್ಯಾದೆ ಕೊಟ್ಟಿಲ್ಲ. ನೀವು ಗಿಲ್ಲಿಯವರು ಆಗಿರ್ಬೋದು, ದೊಡ್ಡ ಜಗಳನೇ ಆಗೋಯ್ತು. ಹೋಗೋಗಿ ನೀನು ಈ ಥರದ್ದೆಲ್ಲ ಮಾತಾಡ ನೋಡಿ. ಯಾರಿಗೆ ಈಕೆ ಅವ್ರು ಹೋಗಿ ಬನ್ನಿ ಅಂತ ಮಾತಾಡ್ತಿದ್ದಾರೆ ಕಾವ್ಯ ಅವರು. ಈಗ ಗಿಲ್ಲಿಯವರೇ ಹೋಗೋಗಿ ನೋಡಿದ್ದೀನಿ, ನಿನ್ಗೆ ಗೊತ್ತು ಹಾಗೆ ಹೀಗೆ ಅವೆಲ್ಲ ಹೇಳಕ್ ಹೋಗ್ಬಾರ್ದು. ಯಾರಿಗಾದ್ರೂ ಹೇಳಕ್ ಹೋಗಿ ಹೋಗು ನೀನು ಆಗೋಬ್ಬ. ಅಂದ್ರೆ ಒಬ್ಬ ಕ್ಯಾಪ್ಟನ್ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಕೊಡ್ಬೇಕು. ಅಲ್ಲಿ ರಾಶಿಕಾ ಅವರು ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ, ನೀನು ಕಾವ್ಯ ಮಾತಿ ಕೊಡುವಂತ ಗೌರವನ ಕ್ಯಾಪ್ಟನ್ ಮಾತಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಜ. ಯಾಕಂದ್ರೆ ನೋಡಿ, ಕ್ಯಾಪ್ಟನ್ ಅಂದ್ರೆ ಯಾರಾದ್ರೂ ಕ್ಯಾಪ್ಟನ್ನೇ. ಅವರು ಹೈಟ್ ವೈಟ್ ನೋಡಬಾರ್ದು. ಆ ಜಾಗ ಏನಿದೆ ಆ ಜಾಗಕ್ಕೆ ಮರ್ಯಾದೆ, ಪೊಸಿಷನ್, ಆ ಪೊಸಿಷನ್ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆತನಿಗೂ ಒಂದು ಒಳ್ಳೆ ಮರ್ಯಾದೆ ಇರುತ್ತೆ. ಇಲ್ಲಪ್ಪ, ಕ್ಯಾಪ್ಟನ್ಗೆ ಇವರು ಮರ್ಯಾದೆ ಕೊಟ್ಕೊಂಡು ಮಾತಾಡ್ಕೊಂಡಿದ್ರು, ಇವ್ರದ್ದು ಬೆಲೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಇವರು ಕ್ಯಾಪ್ಟನ್ಗೂ ಮರ್ಯಾದೆ ಕೊಡ್ತಿಲ್ಲ. ಕ್ಯಾಪ್ಟನ್ಗೂ ಅವರು ಹೋಗೋಗಿ ನಂಗೆ ಗೊತ್ತು ನೀನು ಮಾಡಿದ್ದೀನಿ ಅಂತ ಕಿರ್ಚಾಡೋದು ನೋಡಿ. ಅಲ್ಲಿ ಕ್ಯಾಪ್ಟನ್ಗೆ ಆ ಥರ ಹೇಳ್ಬೇಕಾದ್ರೆ ಯಾರು ಕ್ವಶನ್ ಮಾಡಲಿಲ್ಲ. ಏನೇ ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ಕ್ಯಾಪ್ಟನ್ಗೆ, ಹಂಗೆ ಎಷ್ಟು ಮಟ್ಟಿಗೆ ಸರಿ ಇದೆ ಹಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು ನೀವು. ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ ಅಷ್ಟೇ. ಕ್ಯಾಪ್ಟನ್ ಹೇಳ್ತಾರೆ ತಾಳ್ಮೆನ ನೀನು ಕೇಳಬೇಕು. ನೀನು ಫಸ್ಟ್ ನೀನು ಕೇಳು. ಆ್ಯಕ್ಚುಲಿ ಯಾರು ರಾಶಿಕಾ ಅವರು ಬೇರೆಯವ್ರ ಹತ್ರ ಮಾತಾಡ್ತಿದ್ರು, ಮಧ್ಯದಲ್ಲಿ ಗಿಲ್ಲಿ ಮಾತಾಡಿದ್ರು. ಓಕೆ, ಮಧ್ಯದಲ್ಲಿ ಮಾತಾಡೋದು ಒಂದು ಅರ್ಥ ಇರಬೇಕು, ತೂಕ ಇರಬೇಕು ಮಾತಲ್ಲಿ. ನಂಗೆ ಗೊತ್ತು ನೀನು ಹೋಗು ಅನ್ನೋ ಥರ ಮಾತಾಡಿದ್ರೆ ಏನಾಗುತ್ತೆ, ಎಂಥವ್ರಿಗೆ ಟ್ರಿಗರ್ ಆಗೇ ಆಗುತ್ತೆ. ಏನಪ್ಪ ನನಗೆ ಬೆಲೆ ಇಲ್ವಾ ಹಾಗಾದ್ರೆ? ಯಾಕಂದ್ರೆ ನಮ್ಮ ಮನೇಲಿ ನೋಡ್ತಿರ್ತಾರಲ್ವಾ, ಅಂತ ಬೆಲೆ ಇರೋ ಜಾಗಕ್ಕೆ ನೀನು ಹೋಗಿದ್ಯಾ ಅನ್ನೋದು ಮನೆಯಲ್ಲೂ ಕೇಳ್ತಾರೆ. ಅವ್ನು ಯಾರು ಆ ಥರ ಮಾತಾಡಿದ್ದಕ್ಕೆ ನಿನಗೆ? ಆ ಥರ ಎಲ್ಲ ಮನೆಯವರು ಕ್ವಶನ್ ಮಾಡೇ ಮಾಡ್ತಾರೆ. ಸೊ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು ಯಾರಾದರೂ ಕೂಡ ಅಷ್ಟೇ. ಆ ಲೇಡೀಸ್ ಅವರು ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾರೆ ಅಂತಂದ್ರೆ ಈ ಥರ ಹಾಗೆ ಮಾತಾಡಬೇಕು. ಹೋಗಿ ಬನ್ನಿ ಅಂದ್ರೆ ಹೋಗಿ ಬನ್ನಿ ಅನ್ನಿ. ನೀವು ಹೋಗು ಬಾ ಅಂತ ಯಾಕಂತೀಯ? ಯಾಕೆ ಅಷ್ಟೊಂದು ಸಲಿಗೆ ತೊಗೊಳ್ಬೇಕು? ಅಷ್ಟೊಂದು ಸಲಿಗೆ ತೊಗೊಳಕ್ಕೆ ಹೋಗ್ಬೇಡಿ. ಆಕೆನೂ ಹೋಗು ಬಾ ಅಂತಾರ, ಆಯ್ತು ಹೋಗು ಬಾ ಅಂತ ಮಾತಾಡಿ, ಫ್ರೆಂಡ್ಲಿಯಾಗಿ ಹಾಗೆ ಮಾತಾಡ್ಕೊಂಡಿರಿ. ಅಷ್ಟೊಂದು ಸಲಿಗೆ ತೊಗೊಂಡು ಮಾತಾಡೋದ್ರಲ್ಲಿ ಏನು ಅರ್ಥ ಇರುತ್ತೆ? ಸೊ ಎಲ್ಲರೂ ನೋಡ್ತಿರ್ತಾರೆ, ಎಲ್ಲರಿಗೂ ಮರ್ಯಾದೆ ಅನ್ನೋದು ತುಂಬ ಇಂಪಾರ್ಟೆಂಟೇನೆ. ಯಾಕೆಂದರೆ ಅವ್ರ ಫಾಲೋವರ್ಸು ಇರ್ತಾರೆ. ಅವ್ರ ಫಾಲೋವರ್ಸ್ ಏನ್ರಿ ನಮ್ಮವ್ರಿಗೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅಲ್ಲೇನಾಗುತ್ತೆ, ಕ್ಲಾಶಸ್ ಆಗೋ ಚಾನ್ಸಸ್ ತುಂಬ ಆಗುತ್ತೆ. ಅದನ್ನು ಆಗಬಾರ್ದು. ಮರ್ಯಾದೆ, ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡಬೇಕು. ಈಗನೂ ಹ್ಯಾಂಡಲ್ ಮಾಡೋ ರೀತಿ ಇವ್ರು ಸ್ವಲ್ಪ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರೆ ಟೀಮ್ನ, ಅದಿನ್ನೂ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ ಟಾಸ್ಕ್ಗಳೆಲ್ಲ ಅಷ್ಟೇ ನೋಡಿ, ಬೆಲೂನ್ ಟಾಸ್ಕು ತುಂಬ ಚೆನ್ನಾಗಿ ಆಡಿರೋದು. ಆಮೇಲೆ ಇದು ಏನಿತ್ತು ಇವಾಗ ಆ ವಾಟರ್ ಕಾವೇರಿ ನಿಲ್ಲೆ ಇತ್ತಲ್ಲ, ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆದ್ರೆ ಗೇಮಲ್ಲೂ ಏನಾಗುತ್ತೆ, ಡ್ರಮ್ ಟಾಸ್ಕ್ ಅಲ್ಲಿ ಈ ತರ ಆಗಿತ್ತು ಜಗಳ. ಡ್ರಮ್ ಟಾಸ್ಕ್ ಅಲ್ಲಿ ಈ ತರ ಜಗಳ ಆಗಿತ್ತು. ಎರಡು ಸಲ ಆಡ್ಸಿದ್ರು ಆ ಗೇಮ್ ನ. ಹೌದೌದು. ಯಾಕೆಂದ್ರೆ ಚೈತ್ರ ಅವರು ಕೆಲವೊಂದು ಏನ್ ಮಾಡ್ತಾರೆ,
ಸ್ಟಾರ್ಟಿಂಗ್ ಕಳಪೆ ಥರ ಅಂದರೆ ಅವ್ರು ಬೇಕು ಅಂತಲೇ ಮಾಡ್ಬಿಡ್ತಾರೆ. ನನಗೆ ಗೊತ್ತೇ ಇಲ್ಲ ನನಗೆ ಈ ಥರ ಎಲ್ಲ ಆಗಿದ್ದು ಅಲ್ಲ ಆಕೆ ನೋಡಿ. ಬಟ್ ಆದ್ರೂ ಚೈತ್ರ ಅವ್ರು ತುಂಬಾ ಕಿರ್ಚಾಡ್ತಾರೆ ಅನ್ಸುತ್ತೆ, ಎಲ್ಲದಕ್ಕೂ ಅಷ್ಟೊಂದು ಕಿರ್ಚಾಡೋದು ಅಗತ್ಯ ಇರಲ್ಲ ಅನ್ಸುತ್ತೆ. ಇಲ್ಲ ನೋಡಿ, ಲಾಸ್ಟ್ ಸೀಸನಲ್ಲೂ ಹಾಗೇನೆ ಕಿರ್ಚಾಡ್ಬಿಡೋದು, ಹತ್ಕೊಂಡು ಕುತ್ಕೊಂಡ್ಬಿಡೋದು. ಏನಕ್ಕೆ ಬೇಕು ಆ ಥರ? ಸುಮ್ಮನೆ ನಾಟಕ ನೋಡಿ, ನೋಡೋರಿಗೆಲ್ಲ ನಾಟಕನೇ ಅಂತಾನೆ ಕಾಣಿಸ್ತದೆ. ನಿಮ್ಗೆ ಅಷ್ಟೊಂದು ಎಮೋಷನ್ ಇತ್ತಾ, ಬರಕ್ ಹೋಗ್ಬಿಡಿ ಆ ಜಾಗಕ್ಕೆ, ಹೋಗಿ ಯಾವ್ದಾರು ನಿಮ್ದು ಏನಿದೆಯೋ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದಲ್ವಾ. ಅಷ್ಟೊಂದು ಅವ್ರ ಹತ್ರ ಅನ್ಸ್ಕೊಂಡು ಎಮೋಷನಲ್ ಆಗಿ ಅಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಚೈತ್ರ ಅವ್ರದೇ ತಪ್ಪು ಅಂತ. ಮೊನ್ನೆ ಅಶ್ವಿನಿ ಅವ್ರ ಜೊತೆ ಜಗಳ ಆಡ್ದಾಗ್ಲೂ ಅಷ್ಟೇ ಚೈತ್ರ ಅವ್ರದೇ ತಪ್ಪು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಜನರು ಕೂಡ ಬಿಗ್ ಬಾಸ್ ನೋಡ್ತಾ ಇರೋದ್ರಿಂದ ಗೊತ್ತಿದೆ. ಅದ್ರಲ್ಲೂ ಈಗ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ರಜತ್ ಹಾಗೂ ಚೈತ್ರ ನಡುವೆ ಇಷ್ಟು ದೊಡ್ಡ ಜಗಳ ಆಗುತ್ತೆ ಅಂತ. ಅವ್ರ ಜಗಳ ನೋಡಿದ ತಕ್ಷಣ ಲಾಸ್ಟ್ ಸೀಸನ್ನೇ ನೆನಪಾಯ್ತು, ಅಷ್ಟು ದೊಡ್ಡ ಜಗಳ ಆಡಿದ್ರು, ಅದ್ರಲ್ಲೂ ಕಳ್ಳಿ 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 ಅಂತ ಹೇಳಿದಂತೂ ಚೈತ್ರ ಅವ್ರಿಗೆ ತುಂಬಾ ಸಿಟ್ಟು ಬಂದು ಹೋಗಿದೆ. ನಿಜ. ಇನ್ನೊಂದು ಏನಿರಬೇಕು ಅಂತಂದ್ರೆ, ರಜತ್ ಅವರು ಕೆಲವೊಂದು ಪದಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಕಳ್ಳಿ ಮಳ್ಳಿ ಅಂತ 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 ಹೌದು, ಮದುವೆ ಚೈತ್ರ ಅವ್ರಿಗೆ ಅವ್ರ ಗಂಡನ ನೋಡ್ತಿರ್ತಾರೆ. ಹೌದು ನಿಜ. ಯಾರಾದ್ರೂ ಕೂಡ ಆ ಥರ ವರ್ಡಿಂಗ್ಸ್ ಏನಾಗುತ್ತೆ, ಕಳ್ಳಿ ಅಂದ್ರೆ ಏನಪ್ಪ, ಏನ್ ಕದ್ದಿದ್ದೀನಿ ನಾನು, ಮಳ್ಳಿ ಅಂದ್ರೆ ನಿನ್ನ ಪ್ರಕಾರ ನಾನೇನು. ಸೊ ಈ ಥರದ್ದೆಲ್ಲ ಬರುತ್ತಾ ಪದಗಳನ್ನ ಇವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಆಕೆನ ಆ ಥರ ರಿಯಾಕ್ಟ್ ಆಗ್ತಾ ಇಲ್ಲ. ಓಕೆ, ರಿಯಾಕ್ಟ್ ಆದ್ರ ಅಲ್ಲಿಗೆ ಸಾಲ್ವ್ ಮಾಡಿದ್ರ, ಅಲ್ಲಿಗೆ ಬಿಟ್ರೆ ಅದಿಲ್ಲ. ಅವ್ರು ಅಳೋದು ಯಾವಾಗಲೂ ಹತ್ಕೊಂಡೇ ಕೂತ್ಕೊಂಡಾಗ ಏನಾಗುತ್ತೆ, ಈಗ ನೆಕ್ಸ್ಟ್ ಸಾಟರ್ಡೆ ಬರುತ್ತಲ್ವಾ, ಅವಾಗೇನೋ ಒಂದು ಜ್ವರ ಬರುತ್ತೆ ಅವ್ರಿಗೆ. ಜ್ವರ ಬಂದಾಗ ಏನಾಗುತ್ತೆ, ಮತ್ತೆ ಅವ್ರಿಗೇನೋ ಏನೋ ಡಾಕ್ಟರ್ ಏನೋ ಟ್ರೀಟ್ಮೆಂಟ್ ಕೊಡುತ್ತಾರೆ. ಲಾಸ್ಟ್ ಸೀಸನ್ ಹಂಗೆ ಆಯ್ತಲ್ವಾ, ಅವ್ರಿಗೇನೋ ಜ್ವರ ಬಂತು, ಹೊರಗಡೆ ಕಳ್ಸಿದ್ರು, ಒಂದು 2 ಡೇಸ್ ಸ್ವಲ್ಪ ಹೊರಗಡೆ ಇದ್ರು ಅವರು. ಆಮೇಲೆ ಅಲ್ಲೂ ಕೂಡ ಬಿಗ್ ಬಾಸ್ ರೂಲ್ಸ್ನ ಬ್ರೇಕ್ ಮಾಡಿದ್ರು. ಇದನ್ನ ತೊಗೊಂಡು ಹೊರಗಡೆ ಹೇಳಿದ್ರು, ಹೊರಗಡೆ ಇರೋದನ್ನ ತೊಗೊಂಬಂದು ಇಲ್ಲಿ ಹೇಳಿದ್ರು, ಇಲ್ಲ ಚೆನ್ನಾಗಿ ನಿಮ್ಮ ಬಗ್ಗೆ ಈ ಥರ ಟ್ರೆಂಡಿಂಗಲ್ಲಿದೆ ಅದಿದೆ. ಇವೆಲ್ಲ ನೋಡಿ, ರೂಲ್ ಅಂತ ಬಂದಾಗ ಒಂದೇನೇ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು. ಯಾಕೆಂದ್ರೆ ಅವ್ರು ಸುಮ್ಮನೆ ಅವ್ರನ್ನ ಕರ್ಸ್ಕೊಂಡಿರುತ್ತಲ್ಲ ಬಿಗ್ ಬಾಸ್, ಅವ್ರದ್ದೇ ಆದಂಥ ಪೇ ಇರುತ್ತೆ. ಅವ್ರಿಗೆ ಪ್ರತಿಯೊಂದು ನೋಡ್ಕೊಂತಿರ್ತಾರೆ, ಹೆಲ್ತಿಂದ ಆಗಿರ್ಬೋದು, ಪ್ರತಿಯೊಂದು 24 ಅವರ್ ಕ್ಯಾಮ್ರಾ ರೋಲಿಂಗ್ ಅಲ್ಲೇ ಇರುತ್ತೆ. ಆ PCR ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ, ಎಡಿಟಿಂಗ್ ಅವರು ಮಾಡ್ತಾನೆ ಇರ್ತಾರೆ. ಅಷ್ಟು ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿರ್ತಾರೆ ಅಲ್ವಾ. ನಾವು 13 ಜನಕ್ಕೆ ಅಲ್ಲಿ ಕಡಿಮೆ ಅಂದ್ರೆ ಒಂದು 50-60 ಜನ ಬ್ಯಾಕ್ ಎಂಡ್ ಅಲ್ಲಿ ನೈಟ್ ಶಿಫ್ಟ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ. 24/7 ವರ್ಕ್ ಮಾಡ್ತಾನೆ ಇರ್ತಾರೆ. ಹಾಗಾದ್ರೆ ಅವ್ರಿಗೆ ಬೆಲೆ ಇಲ್ವಾ? ಹಾಗಾದ್ರೆ ಅವ್ರಿಗೆ ಕೊಡ್ಬೇಕು. ಅವ್ರ ಕಣ್ಣೇ ಮುಚ್ಚೋದಿಲ್ಲ, ಕಣ್ಣು ಮುಚ್ಚಿರ ಅಲ್ಲಿ ಹೋಗ್ಬಿಡುತ್ತೆ. ಪ್ರತಿಯೊಂದು ಅವರು ಕ್ಯಾಪ್ಚರ್ ಮಾಡಿದಾಗ ಎಲ್ಲಿ ರೆಕಾರ್ಡ್ ಮಾಡೋ ಇದ್ರಲ್ಲಿ ಇದ್ದಾಗ, ಟೀಮಲ್ಲಿ ಇದ್ದಾಗ ಪ್ರತಿಯೊಂದು ಇದ್ದೇ ಇರುತ್ತೆ. ಆ ಟೀಮ್ ತುಂಬಾ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಸಖತ್ ಎಫೆಕ್ಟ್ ಆಗ್ತಿರ್ತಾರೆ. ನಾವೇನೋ ಅಲ್ಲಿ 5 ನಿಮಿಷ ಅಲ್ಲಿ 10 ನಿಮಿಷ ಅಲ್ಲಿ 1 ಅವರ್ 2 ಅವರ್ ಆ ಥರ ಮಾಡ್ಬೋದು. ಬ್ಯಾಕ್ ಎಂಡ್ ಟೀಮ್ ತುಂಬಾ ವರ್ಕ್ ಮಾಡ್ತಿರ್ತಾರೆ, ಅವ್ರ ಶ್ರಮನೇ ಬೇರೆ ಇರುತ್ತೆ. ಸೊ ಅದಕ್ಕೆ ಬೆಲೆ ಕೊಡಬೇಕು. ಅದನ್ನ ಇವರು ರೂಲ್ನ ಬ್ರೇಕ್ ಮಾಡಿದ್ರು. ಆಗ್ಲೂ ಕೂಡ ನಮ್ಮ ಕಿಚ್ಚ ಸಾಹೇಬ್ರು ತುಂಬಾನೇ ಕ್ಲಾಸ್ ತಗೊಂಡಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ನೀವು ಎಷ್ಟು ಮಟ್ಟಕ್ಕೆ ಸರಿ, ಹಾಗಾದ್ರೆ ನಿಮಗೆ ಬೆಲೆ, ನೀವು ಇದಕ್ಕೆ ಬೆಲೆ ಕೊಟ್ಟಿಲ್ಲ ಆದ್ಮೇಲೆ ಇವ್ಯಾಕೆ ಇರಬೇಕು ಅನ್ನೋದನ್ನ ಹೇಳಿದ್ರು. ಸೊ ಇದನ್ನೆಲ್ಲ ಈಕೆ ಎಲ್ಲ ಗೊತ್ತಿದ್ರು ಕೂಡ ಈ ತರ ಮಾಡ್ತಾರೆ ಅಂದ್ರೆ ಅದಕ್ಕೆ ಅರ್ಥ ಎಲ್ಲಿರುತ್ತೆ? ಅದಕ್ಕೆ ಅರ್ಥನೇ ಇರೋದಿಲ್ಲ. ಈಕೆ ಕಿರ್ಚಾಡಬಾರ್ದು, ಕಿರ್ಚಾಡಿದ್ರನ್ನ ನಗ್ನಗ್ತಾನೆ ಕೆಲಸ ಮಾಡಿಸ್ಕೊಬೇಕು. ಆಮೇಲೆ ಇನ್ನೊಂದು ನೋಡ್ಬಂದು ನೀವು, ರಜತ್ ಮತ್ತೆ ಇವ್ರೇನ್ ಕಿರ್ಚಾಡ್ತಿದ್ರು, ಗಿಲ್ಲಿ ಅದನ್ನ ತಮಾಷೆಯಾಗಿ ತಗೊಂಡೋದ್ರು ಅಂತ ಖಾಲಿ ಎಳೆಯೋದ್ರಲ್ಲಿ. ಅಕ್ಕ ನಿಂಗೆ ಹಿಂಗೆ ಈ ತರ ಅಲ್ಲಕ್ಕ, ಹಂಗಕ್ಕ ಹಿಂಗಕ್ಕ ಅಂತಾರೆ. ಅದು ಫನ್ ಆಗಿ ತುಂಬಾ ಚೆನ್ನಾಗಿತ್ತು. ಅವ್ರನ್ನ ರೇಗ್ಸೋದು, ಗಿಲ್ಲಿ ಈ ತರ ನನಗೆ ಮಜಾ ಇರುತ್ತೆ, ಇವ್ರನ್ನ ರೇಗ್ಸೋದು ನಂಗೆ ಭಾಳ ಮಜಾ ಇರುತ್ತೆ ಅಂತ ತಗೊಂಡೋದ್ರು. ಅದು ನೋಡಿ ಸಖತ್ತಾಗಿ ಬಂತದು. ಆ ಒಂದು ಏನದು 5-10 ನಿಮಿಷ ಏನು ಚೆನ್ನಾಗಿತ್ತದು. ಗಿಲ್ಲಿ ರೇಗ್ಸೋದಾಗಿರ್ಬೋದು ಯಾರು ಚೈತ್ರ ಅವ್ರಿಗೆ, ಅದು ತುಂಬ ಚೆನ್ನಾಗಿ ಫನ್ ಆಗಿ ಸಖತ್ತಾಗಿ ಹೋಗ್ತಾ ಇತ್ತು. ರೇಗಿಸ್ತಿದ್ರೆ ಚೈತ್ರ ಅವ್ರು ರೈಸ್ ಆಗ್ತಾನೇ ಇದ್ರು. ಅಂದ್ರೆ ಕಾವ್ಯ ಅವ್ರು ಹೇಳ್ತಿದ್ರು, ಬೇಡ ಸುಮ್ಮೀರ್ ಅವ್ರು ಸುಮ್ಮನೆ ನಿಮ್ಗೆ ರೇಗಿಸ್ಬೇಕು ಅಂತ ಮಾಡ್ತಿದ್ದಾರೆ, ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಈ ಥರ ಎಲ್ಲ ನೀವು ಆರಾಮಾಗಿರೋ ಆಕೆ ಆರಾಮಾಗಿರ್ತಾ ಇಲ್ಲ. ಹೋಗೋದು ದೇವ್ರ ಹತ್ರ, ಅವ್ರ ಜನ ಪ್ರಾರ್ಥನೆ ಮಾಡೋದು, ಈ ಥರ ಎಲ್ಲ ಮಾಡೋದು. ಏನಾಗುತ್ತೆ, ನಾನು ಕರೆಕ್ಟ್ ಆಗಿದ್ದು ದೇವ್ರ ಹತ್ರ ಅವರ ಲೆಕ್ಕಾಚಾರ ಬೇರೆ ಇರುತ್ತೆ. ನಾನು ಕಿರ್ಚಾಡ್ಬಿಟ್ಟಿದ್ದೀನಿ, ಇಲ್ಲಿ ನಂದು ತಪ್ಪಿದೆ, ನಾನು ದೇವ್ರ ಹತ್ರ ಕೇಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಸೊ ಆ ಥರನೂ ಕಾಣಿಸ್ತಾ ಇದೆ ಅಲ್ಲಿ ಮನೆಯವರೆಲ್ಲ ಫೈಂಡ್ ಔಟ್ ಮಾಡ್ತಿದ್ದಾರೆ, ಏನು ಅಲ್ಲೇ ಕಿರ್ಚಾಡಿ ಅಮ್ಮ ಹಿಂಗೆ ಕಿರ್ಚಾಡುತ್ತೆ, ಅಲ್ಲೊಬ್ಬ ದೇವ್ರ ಹತ್ರ ನೋಡಿದ್ರೆ ಈ ಥರ ಕೈ ಮುಕ್ಕೊಂಡು ನಾನೇನೋ ತಪ್ಪೇ ಮಾಡಿಲ್ಲ, ನಮ್ಮ ಮಾಡಿದವ್ರನ್ನ ಶಿಕ್ಷೆ ಕೊಟ್ಬಿಡಿ ಅನ್ನೋ ರೀತಿ ಬೇಡ್ಕೊಳ್ತಾ ಇದೆ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಮನೆಯವರೆಲ್ಲ ಎಗನಿಸ್ಟ್ ಆಗ್ತಾರೆ. ಅದು ಏನಾಗುತ್ತೆ, ಜಾಸ್ತಿ ಚೈತ್ರ ಅವ್ರ ಮೇಲೆ ಕಣ್ಣು ಹೋಗ್ಬಿಟ್ಟಿದೆ. ಮನೆಯವರೆಲ್ಲ ಏನಾಗಿದೆ, ಎಲ್ಲ ಇವಾಗ ಅವ್ರವ್ರೇನು ಕಿತ್ತಾಡ್ತಿದ್ರು ಅವ್ರವ್ರು ಸ್ವಲ್ಪ ಒಂದಾಗ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಒಂದಾಗ್ತಿದ್ದಾರೆ, ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ಅಲ್ಲಿ ಇದ್ ಮಾಡ್ತಿರೋ ಚೈತ್ರ ಅವ್ರು. ಯಾಕೆಂದ್ರೆ ಅವ್ರು ಅಷ್ಟು ಕಿರ್ಚಾಡೋದು, ಅರ್ಚಾಡೋದು,
ಆ ರೇಂಜಲ್ಲಿ ವಾಯ್ಸ್ ರೈಸ್ ಆಗುತ್ತೆ ಅಂತಂದರೆ ಎಂಥವ್ರಿಗಾದ್ರೂ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ ಅವೆಲ್ಲ. ಸೊ ಅದು ಇವರು ಸ್ವಲ್ಪ ಸೀನಿಯರ್ ಆಗಿ ಅಲ್ಲಿ ಏನು ಹೋಗಿದ್ದಾರೆ ಅದನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ಬೋದು. ಅದನ್ನ ಬಿಟ್ಟು ಇವ್ರು ಇದೇ ರೀತಿ ಕಿರ್ಚಾಡ್ಕೊಂಡು ಇದೇ ರೀತಿ ಈಗೇನು ಡ್ರಾಮಾ ಏನೋ ಮಾಡ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರ ಮೇಲೆ ಹೇಳ್ತಾರೆ. ತುಂಬ ಟ್ರೆಂಡಿಂಗ್ ಹೋಗ್ತಾರೆ. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಈ ಮಧ್ಯದಲ್ಲಿ ಧ್ರುವಂತ್ ಮತ್ತೆ ಯಾರಪ್ಪ ನಮ್ಮ ರಕ್ಷಿತಾ ಹೌದು, ಸೋಷಿಯಲ್ ಮೀಡಿಯಾ ವಿಡಿಯೋ ನೋಡಿ ಸರ್ ಏನು ಆಕ್ಚುಲಿ ಅವ್ರು ಬಂದು ಧ್ರುವಂತ್ ಅವ್ರು ರೇಗಿಸ್ತಿರೋದು ಅವ್ರಿಗೆ. ಹೌದು, ಧ್ರುವಂತ್ ಬದಲಾಗ್ತಿದ್ದಾನೆ ಅಂತ. ಅವ್ರ ಬಾಡಿ ಲ್ಯಾಂಗ್ವೇಜ್ ನ ರೇಗಿಸ್ತಾ ಇರೋದು ಅದನ್ನ ಸಖತ್ತಾಗಿ ಮ್ಯಾಚ್ ಮಾಡಿದ್ದಾರೆ. ಒಳ್ಳೆ ಟ್ರೋಲ್ ಸಖತ್ತಾಗಿದೆ. ನಮ್ಮ ಕಾಂತಾರ ಸಿನಿಮಾದು ಆ ಮೂವಿದ ಸಾಂಗ್ ನ ತಗೊಂಡ್ ಮಾಡಿದ್ದಾರೆ. ಏನ್ ಭರತನಾಟ್ಯಂ ಇವ್ರು ಹಿಂಗ್ ಮಾಡೋದಂತೆ ಅದು ಮಾಡೋದಂತೆ ಸಖತ್ ಫನ್ ಯಾಕೆ ತಗೊಂಡಿದ್ದಾರೆ. ಅದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ನೊಂದು ಇವ್ರು ಏನಂತಂದ್ರೆ ಇವ್ರು ತುಂಬಾ ಮಜಾ ತಗೋತಾ ಇದ್ದಾರೆ. ಧ್ರುವಂತ್ ಮತ್ತೆ ರಕ್ಷಿತಾ ಅವರು ತುಂಬಾ ಸಖತ್ ಮಜಾ ತಗೋತಾ ಇದ್ದಾರೆ. ಇವರಿಬ್ರು ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಗಿಂತ ಸೀಕ್ರೆಟ್ ರೂಮ್ ದೇ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಹೌದು ನೋಡಿ, ಮೊನ್ನೆನೂ ಅಷ್ಟೇ ನೀವು ಜಾಸ್ತಿ ಫೋಕಸ್ ಆಗಿದ್ದು ಇವ್ರಿಬ್ರ ಮೇಲೆನೆ ಜಾಸ್ತಿ ನಾವು ನೋಡಿದ್ದೆ ಇವ್ರನ್ನ. ರಕ್ಷಿತಾ ಅಂತ ಅಯ್ಯೋ ಇವರಿಂದ ಎಷ್ಟೊತ್ತಿಗೆ ಆಚೆ ಹೋಗ್ತೀನೋ ನಾನು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ರಕ್ಷಿತಾ. ನಮ್ಗೆ ಈ ತರ ದೇವ್ರೆ ನಮ್ಗೆ ಎಂತಾರ ಕಡೆ ನಾನು ತಂದಾಕ್ಬಿಡಿಜ ನೀನು ದಯವಿಟ್ಟು ಬಿಟ್ಬಿಡಿ ಅನ್ನೋ ತರ ಅವರು. ಬಟ್ ಇವ್ರು ಅದೇ ರೀತಿ ಫನ್ ನಿಜವಲ್ಲ, ಅದು ಒಂಥರ ಸಖತ್ ಫನ್ ಆಗಿದೆ ಮಾತ್ರ ಅವ್ರಿಬ್ಬರದು. ಆ ತರ ಫನ್ ಆಗಿರುತ್ತೆ ಅಂತ ನಮ್ಗೆ ಅವ್ರಿಬ್ಬರನ್ನ ಒಂದ್ ಕಡೆ ಆಗ್ತಾಗ್ದಾಗ ಗೊತ್ತಾಗಿತ್ತು. ಅದಕ್ಕೂ ಮುಂಚೆ ಗೊತ್ತೇ ಇರಲಿಲ್ಲ ಈ ರೀತಿ ಫನ್ ಆಗಿ ಇವ್ರಿಬ್ಬರದು ಇರುತ್ತೆ ಅಂತ. ಬಟ್ ಇವರಿಬ್ರು ಒಂದೇ ಒಂದು ಚೆನ್ನಾಗಿ ಬಾಂಡಿಂಗ್ ಅದೇನಿದೆ ಇವರಿಬ್ರು ಚೆನ್ನಾಗಿದೆ, ಒಂಥರ ನೋಡೋದಕ್ಕೆ ತುಂಬಾ ಫನ್ನಿ ಆಗಿದೆ. ಬಟ್ ಟ್ರೋಲ್ ಮಾತ್ರ ಸಖತ್ತಾಗಿ ಸಖತ್ ಟ್ರೋಲ್ ಆಗಿದೆ ಮಾತ್ರ. ಬಟ್ ನಿಜವಲ್ಲ ಆ ಟ್ರೋಲರ್ಸ್ಗೆ ಆ ಟೈಮ್ ತಗೊಂಡು ಅದ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ತಾರಲ್ಲ, ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಆ ಮ್ಯೂಸಿಕ್ಗೆ ಆ ಮ್ಯಾಚ್ ಮಾಡೋದು ಇದೆಯಲ್ಲ, ಆ ಟೈಮ್ ತಗೊಂಡು ಮಾಡಿರ್ತಾರಲ್ವಾ ಅವ್ರು ನಿಜವಾಗ್ಲೂ ಗ್ರೇಟ್. ಆಕ್ಚುಲಿ ಆ ವಿಚಾರದಲ್ಲಿ ಸಖತ್ ಟ್ರೋಲ್ ಆಗಿದೆ ಮಾತ್ರ, ತುಂಬಾ ಚೆನ್ನಾಗಿ ಟ್ರೋಲ್ ಆಗಿದೆ ಈ ವಿಚಾರ ಹೇಳ್ಬೇಕು ಅಂತಂದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.